ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುಧೆ. ನಾನು ನಿಮ್ಮ ರೂಪ ಕನ್ನಡತೆ. ದಯಮಾಡಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಇತರರಿಗೂ ಶೇರ್ ಮಾಡಿ. ಪ್ರೇಮ ಸಂಗಮ ಭಾಗ 44. ಮನೆಗೆ ಬಂದ ಪ್ರೇರಣಾ ಜೊತೆ ಮಾತಿಗೆ ಕುಳಿತಳು ಆರತಿ. ಪ್ರೇರಣಾ, ನಿಜ ಹೇಳು, ಈ ಕುಗ್ಗು ನಿನಗೆ ಇಷ್ಟನಾ? ಬೇರೆ ದಾರಿ ಇಲ್ಲ ಅಂತ ಎಲ್ಲ ಒಪ್ಪಿಗೆ ಕೊಡಬೇಡ ಎಂದು ಕೇಳಿದಳು ಅವಳ ಮೊಗವನ್ನೇ ನೋಡುತ್ತಾ. ಹಾಗೇನಿಲ್ಲ ಅಕ್ಕ, ನನ್ನ ಬಗ್ಗೆ ಎಲ್ಲ ಗೊತ್ತಿದ್ದು ನಾನು ಶೀಲ ಕಳೆದುಕೊಂಡವಳು ಎಂದು ತಲೆ ತಗ್ಗಿಸಿ ಹೇಳಿದಾಗ ಅವಳ ಗಲ್ಲ ಹಿಡಿದು ತಲೆ ಮೇಲೆ ಎತ್ತಿ, ಇಲ್ಲ, ಶೀಲ ನಿನ್ನದಷ್ಟೇ ಹೋಗಿಲ್ಲ, ಹೋಗಿರೋದು ಅವನದ್ದು. ನೀನು ಮನಸ್ಸಿನಿಂದ ಶುದ್ಧ ಇದೆಯಾ? ಅದನ್ನೆಲ್ಲ ಯೋಚನೆ ಮಾಡಿ ನೀನು ಕೊರಗಬೇಡ. ಹೇಳು, ನಿನಗೆ ಇಷ್ಟನಾ ಈ ಕೋತಿ ಎಂದು ಪ್ರಜ್ಜು ತೋರಿಸಿ ಕೇಳಿದಾಗ ನಾಚಿಕೆಯಿಂದ ತಲೆ ತಗ್ಗಿಸಿದ್ಲು ಪ್ರೇರಣಾ. ಒಳ್ಳೆ ಹುಡುಗನೇ, ತುಂಬ ಕೇರ್ ಮಾಡ್ತಾರೆ ಎಂದು ಪ್ರೇರಣಾ ಮೆಲ್ಲಗೆ ಹೇಳಿದಾಗ ಹುಬ್ಬೇರಿಸಿ, ಅಬ್ಬಾ, ಈ 1 ತಿಂಗಳಲ್ಲಿ ನಮಗಿಂತ ನೀವೇ ಹೆಚ್ಚು ಅರ್ಥ ಮಾಡಿಕೊಂಡು ಅಂಡರ್ಸ್ಟ್ಯಾಂಡಿಂಗ್ಗೆ ಬಂದ ಹಾಗಿದೆ ಎಂದು ಕಾಲೆಳೆದಳು ಆರತಿ. ಹಾಗೇನಿಲ್ಲ ಕಣೆ, ನೀವಿಬ್ಬರು ಮುಂದುವರಿಯುವ ಸೂಚನೆ ಕಾಣಲಿಲ್ಲ, ಅದಕ್ಕೆ ನಾನಾದರೂ ನನ್ನ ಅಪ್ಪನ ತಾತನ ಪೋಸ್ಟ್ಗೆ ಪ್ರಮೋಟ್ ಮಾಡೋಣ ಅಂತ ಎಂದು ನಕ್ಕ ತುಟಿ ಅಂಚಿನಲ್ಲಿ. ನನ್ನ ತಂಟೆಗೆ ಬಂದರೆ ಸರಿ ಇರೋದಿಲ್ಲ ನೋಡು. ಬೇಕಿದ್ರೆ ನಿಮ್ಮ ಹುಡುಗಿ ಜೊತೆ ಏನಾದರೂ ಮಾಡ್ಕೊ. ಮದುವೆ ಮುಂಚೆ ಅಪ್ಪ ಆಗಿ ಮಗನ ತೊಡೆಯ ಮೇಲೆ ಕೂರಿಸ್ಕೊಂಡು ತಾಳಿ ಕಟ್ಟು ಎಂದು ಮೂತಿ ತಿರುವಿದ್ಲು. ಆಗಲಿ ಮಹಾರಾಣಿಯವರೇ, ಈಗ ನಮ್ಮ ಮದುವೆಯ ಬಗೆಗೆ ನಮ್ಮ ತಂದೆಯವರ ಜೊತೆ ಮಾತನಾಡುವಿರೇನು ಎಂದು ಪ್ರಜು ನಾಟಕವಾಗಿ ಕೇಳಿದಾಗ ನಸು ನಕ್ಕವಳು, ಅಂಕಲ್ ಹತ್ರ ನಾನು ಮಾತಾಡ್ತೀನಿ, ನೀನು ಹೇಳು, ಶ್ರೀ ಇನ್ನೂ ಫೋಟೋ ವಿಡಿಯೋ ವೈರಲ್ ಮಾಡಿಲ್ವಾ ಎಂದು ಕೇಳಿದಾಗ ಅಡ್ಡಡ್ಡ ತಲೆ ಆಡಿಸಿದವ, ನನಗೆ ಅನುಮಾನ ಬರ್ತಿದೆ ಕಣೋ, ಅಷ್ಟರಲ್ಲಿ ಅವನು ನೆಕ್ಸ್ಟ್ ಸ್ಟೆಪ್ ಇಡಬೇಕಿತ್ತು ಅಥವಾ ನನಗೆ ಪ್ರೇರಣಾಗೆ ತೊಂದರೆ ಕೊಡಬೇಕಿತ್ತು. ಎರಡೂ ಮಾಡಿಲ್ಲ ಅಂದರೆ ಏನು ಓಡುತ್ತಾ ಇರಬಹುದು ಅವನ ತಲೆಯಲ್ಲಿ ಎಂದು ಚಿಂತೆ ಮೊಗ ಹೊದ್ದು ಹೇಳಿದಾಗ, ಏನೋ ಒಂದು ಮಾಡೋದಂತೂ ಪಕ್ಕ, ನಾವೆಲ್ಲ ಅದಕ್ಕೆ ತಯಾರಿರಬೇಕಷ್ಟೆ, ಸುಮ್ಮನೆ ಯಾಕೆ ತಲೆ ಕೆಡಿಸಿಕೊಳ್ಳೋದು, ಮುಂದೆ ಆಗಬೇಕಿರೋ ಕೆಲಸ ನೋಡಿ ಎಂದರು ಲೀಲಾ. ಶ್ರೀ ಹೆಸರು ಬಂದಿದ್ದೆ ಮುಖ ಬಾಡಿಸಿದ ಮಗನ ನೋಡಿದ್ರಲ್ಲ, ಆ ಮುಖದ ಚಿಂತೆ ಮನದ ನೋವು ಅವರಿಗಷ್ಟೇ ಗೊತ್ತು. ಸರಿ ಅತ್ತ ಎಂದು ಮತ್ತೊಂದಿಷ್ಟು ಸಮಯ ಬೇರೆ ಬೇರೆ ಮಾತನಾಡಿದರು. ಹಾಗೆ ಲೀಲಾ ಎಲ್ಲರಿಗೂ ಕಾಫಿ ಮಾಡಿ ತಂದರು. ಆರು, ನಾವು ಹೊರಡ್ತೀವಿ, ಅಪ್ಪ ಒಪ್ತಾರೆ ಅಂತ ಗೊತ್ತು, ಆದರೂ ನೀನೊಂದು ಮಾತು ಹೇಳು ಸಾಕು ಎಂದು ಹೇಳಿದಾಗ ಅವನ ಅಪ್ಪಿದಳು ಆರತಿ. ವಿಷ್ಣು ಪ್ರೇರಣಾ ಏನು ಅಂದುಕೊಳ್ಳದೇ ಇದ್ದರೂ ಲೀಲಾ ಅವರಿಗೆ ಸರಿ ಕಾಣಲಿಲ್ಲ ಅದು. ಹೇ ಮದುವೆ ಗಂಡು, ಊಟ ಮಾಡಿಕೊಂಡು ಹೋಗುವಂತಿರು, ಸಂಜೆ ಮೇಲೆ ಆರ್ಯ ಸಹ ಬರ್ತಾನೆ ಎಂದು ಹೇಳಿದ್ದೆ. ಅವಳಿಂದ ದೂರ ಸರಿದು ನಕ್ಕು, ಬೇಡಮ್ಮ, ಮತ್ತೊಮ್ಮೆ ಬರ್ತೀವಿ ಊಟಕ್ಕೆ ಅಂತ ಎಂದು ಹೇಳಿ ಮೇಲಿದ್ದಾಗ ಪ್ರೇರಣಾ ಸಹ ಹೊರಡಲು ತಯಾರಾದ್ಲು. ಸರಿ ಬಾಯ್, ಹೋಗಿ ಬನ್ನಿ ಎಂದು ಅವನ ಕೆನ್ನೆ ಹಿಂಡಿ ಕಳುಹಿಸಿದ್ಲು. ಅವರು ಹೋದ ಮೇಲೆ ಅಡುಗೆ ಮನೆಯಲ್ಲಿ ಉಳಿದ ಪಾತ್ರೆಗಳ ತೊಳೆದು ಆಚೆ ಬಂದ ಹೆಂಡತಿಗೆ ನೋಡಿ, ನಾನು ಹೋಗಿ ಬರ್ತೀನಿ ಎಂದ ವಿಷ್ಣು ಅವಳ ಬಳಿ ಬಂದು, ಅದಕ್ಕೆ ನಾನೇನು ಮಾಡಲಿ ಎಂದು ಮೂತಿ ತಿರುವಿ ಹೇಳಿದಾಗ, ಅಲ್ಲಿಯವರೆಗೂ ಈ ಸ್ವೀಟ್ ನೆನಪಿನಲ್ಲಿ ಇಟ್ಕೋ ಎಂದು ಅವಳ ಕೆನ್ನೆಯವರೆಗೂ ಬಾಗಿದ. ಮುತ್ತು ಕೊಟ್ಟೇ ಬಿಟ್ಟ ಎಂದು ಹೆದರಿದ ಹುಡುಗಿ ಕಣ್ಣು ಮುಚ್ಚಲು ಬಾಯ್ ಎಂದು ಅವಳ ಕೈಗೆ ಸ್ವೀಟ್ ಕೊಟ್ಟು ಓಡಿದ್ದ ವಿಷ್ಣು. ಏನೋ ಆಗಿದೆ ಇವರಿಗೆ ಎಂದು ಗೊಣಗುತ್ತಾ ಮೇಲೆ ನಡೆದವಳು ಹಾಗೆ ಸ್ವಲ್ಪ ಹೊತ್ತು ಮಲಗಿದ್ಲು. ಸಂಜೆ 4 ಗಂಟೆ ಆಗಿತ್ತು. ಟೆರೆಸ್ ಮೇಲೆ ಹರಡಿದ್ದ ಬಟ್ಟೆ ತೆಗೆದುಕೊಂಡು ಬಂದು ಮರಚಲು ಕುಳಿತಲು ಆರತಿ. ಆಗಷ್ಟೇ ವಿಷ್ಣು ಸಹ ಆಫೀಸ್ ಮುಗಿಸಿ ಮನೆಗೆ ಬಂದಿದ್ದ. ಹಾಯ್, ಸ್ವೀಟ್ ಚೆನ್ನಾಗಿತ್ತಾ? ಮತ್ತೊಂದು ಕೊಡ್ಲಾ ಎಂದು ಕೇಳಿದಾಗ ಕಣ್ಣು ಕೆಕ್ಕರಿಸಿ ನೋಡಿದಳು ಆರತಿ. ಹೇ ಆರು, ಐ ಆಮ್ ಸಾರಿ ಕಣೆ ಎಂದು ಹೇಳಿ ಅವಳ ಕೈ ಹಿಡಿದ ವಿಷ್ಣು. ಏನು ಗೊತ್ತಾ, ನೀನು ಅಂದರೆ ನನಗೆ ಮೊದಲಿನಿಂದ ಇಷ್ಟ, ಲವ್ ಯು ಕಣೆ ಎಂದು ಅವ ಹೇಳಿದಾಗ ಅರಗಿಸಿಕೊಳ್ಳಲಾಗಲಿಲ್ಲ ಅವಳಿಗೆ. ಹಾಗೆ ನಿಂತಿದ್ದವಳ ಕೈ ಹಿಡಿದು, ಯಾಕೆ ಹಾಗೆ ನಿಂತು ಬಿಟ್ಟೆ, ನಮ್ಮ ಚಾಮ್ಕೆ ತಂಗಿ ಪಾಪು ಅಂತೆ, ಕೊಡೋಣವಾ ಎಂದು ಅವಳ ತುಟಿಗಳ ಸವರಿದಾಗ ಬೆಚ್ಚಿ ಬಿದ್ದಳು ಆರತಿ. ಅವನ ನೋಟದಲ್ಲೇ ಕಳೆದು ಹೋಗಿದ್ದಾಗ, ಮಮ್ಮಿ ನಾ ಬಂದೆ ಎಂದು ಆರ್ಯ ಕೂಗಿದಾಗ ಕಣ್ಣು ಬಿಟ್ಟವಳಿಗೆ ತಾಕಂಡ ಕನಸು ನೆನೆದು ನಗು ಬಂದಿತ್ತು. ಬನ್ನಿ ಚಾಂಪ್, ಏನು ಕಲಿತೀರಿ ಇವತ್ತು ಎಂದು ಅವನನ್ನು ಮಡಿಲಲ್ಲಿ ಕೂರಿಸಿಕೊಂಡ್ಳು. ಇವತ್ತು ನಾನು ಫಾಲ್ ಸ್ಟಾಪ್ ಬಾಡಿ ಕಲಿತೆ ಮಮ್ಮಿ ಎಂದು ಖುಷಿಯಿಂದ ಹೇಳಿದಾಗ ಅವನ ಕೆನ್ನೆ ಹಿಂಡಿ ಆರ್ಯಕಂತ, ನಿನಗೆ ನಿಜವಾಗಿಯೂ ತಂಗಿ ಪಾಪು ಬೇಕೇನೋ ಎಂದು ಕೇಳಿದಳು ಮೆಲ್ಲಗೆ. ಹ್ಞೂ ಮಮ್ಮಿ, ಎಲ್ಲರ ಮನೇಲಿ ತಂಗಿ ಪಾಪು ತಮ್ಮ ಪಾಪು ಇದೆ ಗೊತ್ತಾ, ನಮ್ಮ ಮನೇಲಿ ಇಲ್ಲ, ಇಷ್ಟು ದಿನ ಅಮ್ಮ ಇರಲಿಲ್ಲ ಅಲ್ಲ, ಅದಕ್ಕೆ ಕೇಳಲಿಲ್ಲ ಎಂದು ಹೇಳಿದಾಗ ಅವನ ಬಟ್ಟೆ ಬದಲಿಸಿ, ಸರಿ ಬಾ, ಸ್ಯಾಂಡ್ವಿಚ್ ಮಾಡಿ ಕೊಡ್ತೀನಿ ಎಂದು ಅವನ ಎತ್ತಿಕೊಂಡು ಕೆಳಗೆ ಬಂದು ಬ್ರೆಡ್ ಕತ್ತರಿಸುತ್ತಿದ್ದವಳ ತಲೆಯ ತುಂಬ ಏನೇನೋ ಯೋಚನೆಗಳು. ನಾನು ತಾಯಿಯಾದರೆ ಎಷ್ಟು ಚೆನ್ನಾಗಿರುತ್ತೆ, ವಿಷ್ಣು ಅವರಿಗೆ ಇಷ್ಟ ಇಲ್ಲ ಅಂತ ನಾನು ಜೀವನ ಪೂರ್ತಿ ಹೀಗೆ ಇರಬೇಕಾ, ನನಗೂ ಒಮ್ಮೆ ತಾಯ್ತನ ಹೇಗಿರುತ್ತೆ ಅಂತ ಅನುಭವಿಸ್ಬೇಕು,
ಆರ್ಯ ಯಾವಾಗಿದ್ರೂ ನನ್ನ ಮೊದಲನ ಮಗನೇ. ಆದರೆ ಈ ಒಡಲಲ್ಲಿ ಪುಟ್ಟ ಪಾಪು ಬಂದರೆ ಹೇಗಿರುತ್ತೆ ಎಂದು ಯೋಚಿಸಿದವಳ ಕೈ ಒಡಲ ಸವರಿತ್ತು. ನನಗೆ ಪಾಪು ಆದರೆ ಅಪ್ಪ ಅಮ್ಮ ಎಷ್ಟು ಖುಷಿ ಪಡ್ತಾರೆ. ಅಬ್ಬಾ, ನನ್ನ ಪಾಪು, ಅದಕ್ಕೆ ನಾನು ಎದೆಯಲ್ಲಿ ಕುಡಿಸ್ತೀನಿ, ಪುಟ್ಟ ಹೊಟ್ಟೆ ತುಂಬ ಊಟ ಮಾಡಿಸ್ತೀನಿ, ಪುಟ್ಟ ಬಾಯಿಯಲ್ಲಿ ನನ್ನ ಅಮ್ಮ ಅಂತ ಕರೆಯುತ್ತೆ ಎಂದು ಯೋಚನೆ ಮಾಡುತ್ತಾ ಬಿಸಿ ತವಾದ ಮೇಲೆ ಕೈ ಇಟ್ಲು. ಅಮ್ಮ ಎಂದು ಕೂಗಿದಳು. ಕೈಗೆ ಬಿಸಿ ತಗಲಿದ್ದೆ. ಅಯ್ಯೋ ಅಮ್ಮ, ಏನು ಮಾಡ್ಕೊಂಡ್ರಿ ಎಂದು ಓಡಿ ಬಂದು ಅವಳ ಬೆರಳು ಹಿಡಿದು ನೋಡಿದ ಆರ್ಯ. ಇಷ್ಟೊಂದು ಪ್ರೀತಿ ಮಾಡುವ ಮಗನನ್ನು ಒಂದು ಕ್ಷಣ ಮರೆತೆ ಬಿಟ್ಟೆ ನಾನು. ಇನ್ನೂ ಹುಟ್ಟದೇ ಇರುವ ಮಗುವಿಗಾಗಿ ಇರುವ ಮಗನ ಕಡೆಗಣಿಸಿಬಿಟ್ಟೆ. ಇಲ್ಲ, ನನಗೆ ಮಗು ಬೇಡ ಎಂದು ಗಟ್ಟಿಯಾಗಿ ನಿರ್ಧಾರ ಮಾಡಿಬಿಟ್ಲು ಆರತಿ. ಅಮ್ಮ, ಏನ್ ಮಾಡ್ಕೊಂಡೆ ನೀನು? ನೋಡು, ಕೈ ಫುಲ್ ಲೆಡ್ಡಾಗಿದೆ ಎನ್ನುತ್ತಾ ಅಮ್ಮನ ಕೈ ನೋಡುತ್ತಿದ್ದ ಮಗನನ್ನೇ ತದೇಕ ಚಿತ್ತದಿಂದ ನೋಡುತ್ತಿದ್ಲು. ಯಾತೆ ಮಮ್ಮಿ, ಮಾತಾಡ್ತಾ ಇಲ್ಲ? ನೋವಾತಾ ಇದೆಯಾ? ಉಲಿತಾ ಇದೆಯಾ? ಇಲ್ಲಿ ಪಪ್ಪಗೆ ಹೇಳಿ ಬನಾಲ್ ತರಿಸ್ತೀನಿ ಎಂದು ಹೇಳಿದಾಗ ಅವನ ಸಮಕ್ಕೆ ಕುಳಿತು ಅವನನ್ನು ಬಿಗಿಯಾಗಿ ತಬ್ಬಿ, ಕೈ ಉರಿತಾ ಇಲ್ಲ ಕಂಡ, ಎದೆಯಲ್ಲಿ ಉರಿಯಾಗ್ತಿದೆ, ಒಡಲಲ್ಲಿ ಸಂಕಟ ಆಗ್ತಿದೆ. ಇಂಥ ಮುದ್ದು ಮಗನ ಬಗ್ಗೆ ಕ್ಷಣ ಯೋಚನೆ ಮಾಡಲಿಲ್ಲ ಅಂತ ಎಂದು ಮಗನ ತಲೆ ನಿವರಿಸಿ, ತಂಗಿ ಪಾಪು ಬರೋದಿಲ್ಲ ಕಂದ, ಅಮ್ಮಂಗೆ ಮೈ ಹುಷಾರಿಲ್ಲ ಎಂದು ಮಗನ ಹಣೆಗೆ ಮುತ್ತಿಟ್ಟಳು ಆರತಿ. ಎಂದು ಕೆಮ್ಮುತ್ತಾ ಮುಂದೆ ಬಂದ ವಿಷ್ಣು. ತನ್ನ ಮಾತುಗಳು ಅವನಿಗೆ ಕೇಳಿದೆಯೋ ಎಂದು ಹೆದರಿ ಮೇಲೆದ್ದು ನಿಂತವಳು. ಇಬ್ಬರು ಮಾತನಾಡಬೇಕಾದ್ರೆ ಪರ್ಮಿಷನ್ ಕೇಳಿ ಬರಬೇಕು ಅಂತ ಗೊತ್ತಿಲ್ವಾ ಎಂದಳು ತಡಬಡಿಸಿ. ಅವಳ ರೀತಿಗೆ ನಗು ಬಂದರೂ ತಡೆದು, ಮತ್ತೆ ನೀನು ಯಾರನ್ನ ಕೇಳಿ ಬಂದೆ ಎಂದ ಅವಳನ್ನೇ ದಿಟ್ಟಿಸಿ. ಅವನ ಮಾತಿನ ಅರ್ಥ ತಿಳಿಯದೆ, ಏನಂದ್ರಿ? ನಾನು ಎಲ್ಲಿಗೆ ಬಂದಿದ್ದೀನಿ ಎಂದು ಕೇಳಿದವಳ ಸನಿಹ ಒಂದೇ ಹೆಜ್ಜೆ ಇಟ್ಟು, ನನ್ನ ಮಗ ಅಷ್ಟೇ ಇದ್ದ ಈ ಹೃದಯದ ಒಳಗೆ ಯಾರನ್ನ ಕೇಳಿ ಬಂದೆ ಎಂದು ಹೇಳಿ ಅವಳಿಗೆ ಆಶ್ಚರ್ಯಪಡಿಸಿದ ಅವಳಂತೂ ಅವನ ಹೊಸ ವರಸೆಗೆ ಪೆಚ್ಚಾಗಿ ಬಿಟ್ಟಳು. ಹೇಳು, ಈಗ ನಿನ್ನ ಮೇಲೆ ಏನಂತ ಆಪಾದನೆ ಮಾಡಲಿ ಎಂದು ಅವಳ ನಡು ಬಳಸಿದಾಗ, ಹೇ ಅಪ್ಪ, ಅಮ್ಮನಿಗೆ ಕಿಸ್ಕೋದಿ ಎಂದು ಜೋರಾಗಿ ಹೇಳಿದ ಆರ್ಯ. ಅವನ ಮಾತಿಗೆ ಇಬ್ಬರ ನೋಟ ಅವನತ್ತ ಸರಿಯಿತು. ಏ ಚಾಂಪ್, ಏನು ಹೇಳೋದದು ಎಂದು ಆರತಿ ಗದರುವಂತೆ ಕೇಳಿದಾಗ, ಹ್ಞೂ ಅಮ್ಮ, ಅಜ್ಜಿಗೆ ನಿನ್ನೆ ತಾತ ಕಿಸ್ಕೊಡ್ತಾ ಇತ್ತು ಹೀಗೆ ಹಿಡ್ಕೊಂಡು ಎಂದು ಹೇಳಿದಾಗ ಮುಜುಗರ ಪಡುವ ಸರದಿ ಲೀಲಾ ರಮೇಶ್ ಅವರದ್ದು. ಕೊದಿ ಬೇಗ ಎಂದು ಹೇಳಿದಾಗ ಮಗನ ಮಾತನ್ನ ಮೀರದ ವಿಷ್ಣು ಮೆತ್ತಗೆ ಅವಳ ಕೆನ್ನೆಗೆ ತುಟಿ ಒತ್ತಿಬಿಟ್ಟ. ಮೊದಲ ಮುತ್ತದು ಅವಳಿಗೆ. ಮೈಯೆಲ್ಲ ರೋಮಾಂಚನ. ಹೇ ಅಪ್ಪ, ಈಗ 4 ಎದ್ದ ಮೇಲೆ ಕಿಸ್ ಮಾಡಿ ಎಂದು ಹೇಳಿದಾಗ ಅವಳ ಹಣೆಗೊಂದು ಮುತ್ತು ಕೊಟ್ಟ ವಿಷ್ಣು. ಈಗಂತೂ ಕೀಲಿ ಕೊಟ್ಟ ಗೊಂಬೆಯಂತೆ ಉಳಿದು ಬಿಟ್ಟಳು ಆರತಿ. ಪಪ್ಪ, ಇವಾಗ ಲಿಪ್ಸ್ ಮೇಲೆ ಎಂದು ಆರ್ಯ ಕುಣಿಯುತ್ತಾ ಹೇಳಿದಾಗ ಅವಳ ಅದರಗಳತ್ತ ತುಟಿ ತೆಗೆದುಕೊಂಡು ಹೋದ. ಅಬ್ಬಾ, ಇದೆಂತಹ ಬದಲಾವಣೆ! ವಿಷ್ಣು ಎಂದು ಅವಳು ಬಿಡಿ ಬಿಡಿಯಾಗಿ ಹೇಳುವಾಗ ಅವಳ ಬಿಟ್ಟು ಮಗನ ಎತ್ತಿಕೊಂಡವ ಅವನ ತುಟಿಯ ಮೇಲೆ ಪುಟ್ಟ ಮುತ್ತು ಕೊಟ್ಟು, ಹೀಗೆಲ್ಲ ಯಾರು ಹೇಳಿಕೊಟ್ಟದ್ದು ನಿಂಗೆ? ಇದೆಲ್ಲ ಬ್ಯಾಡ್ ಗೊತ್ತಾ ಎಂದು ಹೇಳಿ ಆರತಿಯನ್ನ ವಾರೆ ಕಣ್ಣಿನಿಂದ ನೋಟ ಅಲ್ಲಿಂದ ಸರಿದಿದ್ದ. ಏನಾಗಿದೆ ಇವರಿಗೆ? ಯಾಕೆ ಹೀಗೆ ಆಡ್ತಾ ಇದ್ದಾರೆ? ಎಲ್ಲಾದರೂ ಸ್ಕ್ರೂ ಉದುರಿಸ್ಕೊಂಡು ಬಂದಿದ್ದಾರಾ ಹೇಗೆ ಎಂದು ತಲೆ ಕೆರೆದುಕೊಂಡು ನಿಂತವಳ ನೋಡಿ, ಮಮ್ಮಿ, ನನಗೆ ಸ್ಯಾಂಡ್ವಿಚ್ ಬೇಡ, ಹಾಲು ಕೊಡಿ ಎಂದು ಕೂಗಿದ ಆರ್ಯ. ಯೋಚನೆಗಳ ಬದಿಗೊತ್ತಿ ಅತ್ತ ನಡೆದಳು ಆರತಿ. ಅಜ್ಜಿ, ತಾತ ಆವಾಗಲೇ ಎಷ್ಟು ಚಂದ ಕಿಸೆಂದು ಮತ್ತೆ ರಮೇಶ್ ಅವರ ಮುಂದೆ ಮಾತು ತೆಗೆದಿದ್ದೆ. ಲೀಲಾ, ನಾನು ವಾಕಿಂಗ್ ಹೋಗ್ತೀನಿ ಎಂದು ಓಡಿದ್ರು ಅವರು. ಅವರ ನೋಡಿ ಅಪ್ಪ ಮಗ ಜೋರಾಗಿ ನಕ್ಕು ಬಿಟ್ರು. ಮುದ್ದು ಮಗನ ನಗುವ ನೋಡುತ್ತಾ ತನ್ನ ನೋವನ್ನು ಮರೆತಳು ಆರತಿ. ಏನು ಮಾಡಬೇಕು, ಹೇಗೆ ಮಾಡಬೇಕು ಎಲ್ಲ ಯೋಚನೆ ಸಿದ್ಧ ಆಗಿದೆ. ಆದಷ್ಟು ಬೇಗ ಕಾರ್ಯರೂಪಕ್ಕೆ ತರಬೇಕು ಅಷ್ಟೆ. ಆ ಪ್ರೇರಣಾ ವಿಡಿಯೋ ವೈರಲ್ ಮಾಡಿದರೆ ನನಗೆ ಅನಿಸಿಗುತ್ತೆ. ಆದರೆ ಇಲ್ಲಾಗುವುದೇ ಬೇರೆ. ನೀನು ನಿನ್ನ ಹೆಂಡತಿ ಇಬ್ಬರು ನಾಯಿ ಥರ ಕಿತ್ತಾಡ್ಕೊಂಡು ದೂರ ಆಗ್ತೀರಾ. ಅದನ್ನು ನೋಡಿ ನಾನು ಖುಷಿ ಪಡ್ತೀನಿ. ಆಮೇಲೆ ನಿನ್ನ ಮಗನನ್ನು ಕಿತ್ತುಕೊಳ್ತೀನಿ ಎಂದು ಹೇಳುತ್ತಾ ಖುಷಿ ಪಡುತ್ತಿದ್ದ ಹೌದು, ಶ್ರೀ ಸರ್, ನಿಮ್ಮನ್ನು ನೋಡಿಕೊಂಡು ಯಾರೋ ಬಂದಿದ್ದಾರೆ ಎಂದು ಮನೆಯ ವಾಚ್ಮನ್ ಹೇಳಿದಾಗ ಮಧ್ಯದ ಗ್ಲಾಸ್ ತುಟಿಗೆ ಇಟ್ಟುಕೊಂಡು ಕಳುಹಿಸು ಎಂದಿದ್ದ ಒಳಗೆ ಬಂದ ಹುಡುಗಿಯನ್ನ ಎಲ್ಲೋ ನೋಡಿದ್ದೆ ಅನಿಸಿದರೂ ತಲೆ ಕೆಡಿಸಿಕೊಳ್ಳದೆ, ಯಾರು ನೀವು ಎಂದ ಹೋಬೇರಿಸಿ. ಅವನ ಕಣ್ಣುಗಳು ಮಾಮೂಲಿಯಂತೆ ಅವಳ ಅಳೆಯುತ್ತಿದ್ವು. ನಾನು ಪ್ರಿಯಾ, ವಿಷ್ಣು ಮದುವೆ ಆಗಬೇಕಾಗಿದ್ದ ಹುಡುಗಿ, ನಿನ್ನಿಂದ ಸಹಾಯ ಆಗಬೇಕು ಎಂದು ಕೈ ಮುಂದೆ ಚಾಚಿಲ್ತು ಅವಳು. ಏನಾಗಬೇಕು ಎಂದು ಹೇಳುತ್ತಲೇ ಅವಳಿಗೆ ಕೈ ನೀಡಿದ ಶ್ರೀ. ಅವನು ಅದಕ್ಕಾಗಿಯೇ ಕಾಯುತ್ತಿದ್ದನಲ್ಲ. ಮದುವೆ ಆಗ್ತೀನಿ ಅಂತ ನಮ್ಮ ಮನೆಗೆ ಬಂದವನು ಅವನು, ಮದುವೆ ಆಗುವ ಆಸೆ ಹುಟ್ಟಿಸಿದವನು ಅವನು, ಮದುವೆ ಮಂಟಪದವರೆಗೂ ಕರೆದುಕೊಂಡು ಬಂದವನು ಅವನು. ಕೊನೆ ಕ್ಷಣದಲ್ಲಿ ಹೆತ್ತವರ ಮುಂದೆ ನನ್ನ ನಿಷ್ಠೂರ ಮಾಡಿಬಿಟ್ಟ. ಅದಕ್ಕೆ ಅವನ ಜೀವ ಆಗಿರುವ ಆ ತೊದ್ಲನ ಜೀವಕ್ಕೆ ಅಪಾಯ ಮಾಡಬೇಕು. ಅವನು ನರಳುವುದು ನೋಡಬೇಕು. ಹಾಗೆ ಆ ಆರತಿ ಅವನು
ದೂರ ಆಗಬೇಕು. ಆರ್ಯನ ಜೀವಕ್ಕೆ ನಾನೇ ಅಪಾಯ ತಂದು ನಾನೇ ಕಾಪಾಡಿ ಮತ್ತೆ ಅವರ ಜೀವನಕ್ಕೆ ಕಾಲಿಡಬೇಕು ಎಂದು ಹೇಳಿದಾಗ ತುಟಿಯಲ್ಲಿ ನಗು ತಂದುಕೊಂಡು ಅವಳ ಮುಂದೊಂದು ಗ್ಲಾಸ್ ಇಟ್ಟ ಶ್ರೀ ಡೀಲ್ ಒಪ್ಪಿಗೆ ಎಂಬಂತೆ. ಮತ್ತೆ ಸಿಗುವ. ಕತೆ ಇಷ್ಟ ಆಗ್ತಿದ್ರೆ ಕಮೆಂಟ್ ಆಗಿ, ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ. ಎಂದಿನಂತೆ ನಿಮ್ಮ ಪ್ರೀತಿ, ಕಮೆಂಟ್, ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪ ಕನ್ನಡತಿ. ನಿಮ್ಮೆಲ್ಲರ ಪ್ರೀತಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು. ಹೀಗೆ ಪ್ರೋತ್ಸಾಹ ನೀಡ್ತಾ ಇರಿ.